ಬಿ ಖಾತಾ ಆಂದೋಲನ ಶುರುವಾಗಿ 82 ದಿನ ಕಳೆದಿದೆ. ಎಲ್ಲಿಗೆ ಬಂತು ಸಿದ್ದರಾಮಯ್ಯ ಸರ್ಕಾರದ ಬಿ ಖಾತಾ ಆಂದೋಲನ? ಚಿಕ್ಕಬಳ್ಳಾಪುರದಲ್ಲಿ ಈವರೆಗೂ ಆಗಿರೋದು ಕೇವಲ 125 ಬಿ ಖಾತಾ. ಇದು ಚಿಕ್ಕಬಳ್ಳಾಪುರ ನಗರಸಭೆಯ ಕರ್ಮಕಾಂಡ. ಹೋದಲ್ಲಿ ಬಂದಲ್ಲಿ ಬಿ ಖಾತಾ ಎನ್ನುವ ಪ್ರದೀಪ್ ಈಶ್ವರ್ ಎಲ್ಲಿದ್ದಾರೆ? ಬಿ ಖಾತಾ ಅಭಿಯಾನ ಚುರುಕಾದ ಬಗ್ಗೆ ಪ್ರದೀಪ್ ಈಶ್ವರ್ ಯಾಕೆ ಮೌನವನ್ನು ವಹಿಸಿದ್ದಾರೆ? ಕೇವಲ ಮಾತಿಗಷ್ಟೇ ಸೀಮಿತವಾಯಿತ ಬಿ ಖಾತಾ ಆಂದೋಲನ? ಬಿ ಖಾತಾ ಆಂದೋಲನ ಶುರುವಾಗಿ ಇವತ್ತಿಗೆ 82 ದಿನ ಆಗಿರುವಂತಹದ್ದು. ಎಲ್ಲಿಗೆ ಬಂತು ಸಿದ್ದರಾಮಯ್ಯ ಅವರ ಬಿ ಖಾತಾ ಆಂದೋಲನ? ಚಿಕ್ಕಬಳ್ಳಾಪುರದಲ್ಲಿ ಈವರೆಗೂ ಕೇವಲ 125 ಜನರು ಮಾತ್ರ ಬಿ ಖಾತಾವನ್ನು ಮಾಡಿಸಿಕೊಂಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರಸಭೆಯ ದೊಡ್ಡ ಕರ್ಮಕಾಂಡ. ಹೋದಲ್ಲಿ ಬಂದಲ್ಲಿ ಬಿ ಖಾತಾ ಎನ್ನುವ ಪ್ರದೀಪ್ ಈಶ್ವರ್, ಶಾಸಕ ಪ್ರದೀಪ್ ಈಶ್ವರ್ ಎಲ್ಲಿ ಹೋಗಿದ್ದಾರೆ? ಬಿ ಖಾತಾ ಅಭಿಯಾನ ಚುರುಕಾದ ನಂತರ ಪ್ರದೀಪ್ ಈಶ್ವರ್ ನಾಪತ್ತೆಯಾಗಿದ್ದಾರೆ. ಕೇವಲ ಮಾತಿಗಷ್ಟೇ ಸೀಮಿತವಾಯ್ತಾ ಬಿ ಖಾತಾ? ಬಿ ಖಾತಾ ಆಂದೋಲನ ಶುರುವಾಗಿ 82 ದಿನ ಕಳೆದಿರುವಂತಹದ್ದು. ಸಿದ್ದರಾಮಯ್ಯ ಅವರ ಸರ್ಕಾರದ ಬಿ ಖಾತಾ ಆಂದೋಲನ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿವರೆಗೂ ಆಗಿರೋದು ಕೇವಲ 125 ಜನ ಮಾತ್ರ ಬಿ ಖಾತಾವನ್ನು ಮಾಡಿಸಿಕೊಂಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರಸಭೆಯ ದೊಡ್ಡ ಕರ್ಮಕಾಂಡ. ಹೋದಲ್ಲಿ ಬಂದಲ್ಲಿ ಬಿ ಖಾತಾ ಎನ್ನುವ ಪ್ರದೀಪ್ ಈಶ್ವರ್, ಶಾಸಕ ಪ್ರದೀಪ್ ಈಶ್ವರ್ ಎಲ್ಲಿ ಹೋಗಿದ್ದಾರೆ? ಬಿ ಖಾತಾ ಅಭಿಯಾನ ಚುರುಕಾದ ಬಗ್ಗೆ ಪ್ರದೀಪ್ ಈಶ್ವರ್ ಮೌನವನ್ನು ವಹಿಸಿದ್ದಾರೆ. ಕೇವಲ ಮಾತಿಗಷ್ಟೇ ಸೀಮಿತವಾಯಿತು ಬಿ ಖಾತಾ ಆಂದೋಲನ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದುವರೆಗೂ 3350 ಬಿ ಖಾತಾ ಅರ್ಜಿಗಳನ್ನು ಸ್ವೀಕರಿಸಿರುವ ನಗರಸಭೆ. ಆದರೆ ಅದರಲ್ಲಿ ಖಾತೆ ಮಾಡಿಕೊಟ್ಟಿದ್ದು ಮಾತ್ರ ಕೇವಲ 125 ಬಿ ಖಾತಾ. ಸರ್ಕಾರ ಕೊಟ್ಟ 90 ದಿನಗಳ ಕಾಲಾವಕಾಶ ಮುಕ್ತಾಯವಾಗುತ್ತಾ ಬರ್ತಾ ಇದೆ. ಆದರೆ ನಿವೇಶನದಾರರ ಬಿ ಖಾತಾ ಕನಸು ಮಾತ್ರ ನನಸಾಗಿಲ್ಲ. ಉಳಿದ 7 ದಿನದಲ್ಲಿ 3500 ಖಾತೆಗಳನ್ನು ಮಾಡಲು ಸಾಧ್ಯವೇ? ಶಾಸಕ ಪ್ರದೀಪ್ ಈಶ್ವರ್ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ? ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಗಳೆಲ್ಲ ಕೇವಲ ಬಡಾಯಿನ? ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ? ಕಚೇರಿಯ ತುಂಬ ಎಲ್ಲೆಂದರಲ್ಲಿ ಕಸದ ರಾಶಿಯಂತೆ ಬಿದ್ದಿವೆ ಅರ್ಜಿಗಳು. ಇದುವರೆಗೂ 3350 ಬಿ ಖಾತಾ ಅರ್ಜಿಗಳನ್ನು ಚಿಕ್ಕಬಳ್ಳಾಪುರ ನಗರಸಭೆ ಸ್ವೀಕಾರ ಮಾಡಿರುವಂಥದ್ದು. ಆದರೆ ಅದರಲ್ಲಿ ಖಾತೆ ಮಾಡಿಕೊಟ್ಟಿದ್ದು ಮಾತ್ರ ಕೇವಲ 125 ಬಿ ಖಾತಾ. ಸರ್ಕಾರ ಕೊಟ್ಟ 90 ದಿನಗಳ ಕಾಲಾವಕಾಶ ಮುಕ್ತಾಯವಾಗ್ತಾ ಬರ್ತಾ ಇದೆ. ಆದರೆ ನಿವೇಶನದಾರರ ಬಿ ಖಾತಾ ಕನಸು ಮಾತ್ರ ಇಲ್ಲಿವರೆಗೂ ಕೂಡ ನನಸಾಗಿಲ್ಲ. ಉಳಿದ 7 ದಿನದಲ್ಲಿ 3500 ಖಾತೆಗಳನ್ನು ಮಾಡಲು ಸಾಧ್ಯವೇ? ಶಾಸಕ ಪ್ರದೀಪ್ ಈಶ್ವರ್ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ? ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಗಳಲ್ಲ, ಕೇವಲ
ನಾಮಕಾವಸ್ಥೆಗೆ ಮಾತ್ರ ಸೀಮಿತವಾಯ್ತಾ? ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಯಾವಾಗ ಮುಕ್ತಿ ಸಿಗುತ್ತೆ? ಕಚೇರಿಯ ತುಂಬ ಎಲ್ಲೆಂದರಲ್ಲಿ ಕಸದ ರಾಶಿಯಂತೆ ಬಿ ಖಾತಾ ಅರ್ಜಿಗಳು ಬಿದ್ದಿರುವಂತಹದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕಸದ ರಾಶಿಯಂತೆ ಬಿ ಖಾತಾ ಅರ್ಜಿಗಳು ಕಚೇರಿಯ ತುಂಬ ಬಿದ್ದಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.